ನನ್ನ ಕಾಪಾಡಿ ಎತ್ಕೊಂಡು ಕರ್ಕೊಂಡು ಇದ್ರ ನಂದೇನು ತಪ್ಪಿಲ್ಲ, ಎಲ್ಲ ಇವ್ರದ ತಪ್ಪು. ಏನು ಇದು? ನಾನು ಇವತ್ತು ನೋಡಿದೆ ಅಂತ ಸೌಂದರ್ಯ ಅವರು ಬದುಕೊಳ್ಳೋದು ಭಾಗ್ಯಂತ ನನ್ನ ಮನೆ ಐತಿ ಅಂತ ಒಳ್ಳೆದಾದ್ರು ಅಂತ ನನ್ನ ಹೆಂಡತಿ ತನ್ನ ಸೀರೆ ಉಡಿಸಿಕೊಟ್ಟು ಕಳಿಸಿದ. ನೀನು ಒಬ್ಬ ಕವಿಯಾಗಿ ಕಂತೆ ಕವನ ಬರಲಿ ಸಮಾಜದ ನ್ಯೂನತೆಗಳನ್ನು ತಿದ್ದಬೇಕಾದವ ನೀನಾ ಹೀಗೆ ಮಾತಾಡಿಸಿದ್ರೆ ಹೆಂಗೋ? ಕೈಯಾಗ ಕಣ್ಣು ಹಿಡಿದವರೆಲ್ಲ ದೇಶ ಸುಧಾರಿಸ್ತಾರೆ, ಖಡ್ಗ ಹಿಡಿದವರೆಲ್ಲ ದೇಶ ರಕ್ಷಣೆ ಮಾಡ್ತಾರೆ ಅನ್ನೋದೇನು ಸಮಯ ಸಂದರ್ಭಗಳು ಯಾರ್ಯಾರು ಏನೇನು ಮಾಡಬೇಕು ಹೇಳಕ್ಕಾಗ ಬಂದು ಬಿಸಾಕು 10 ರೂಪಾಯಿ ಟನ್ನನ್ನ ಖರೀದಿ ಮಾಡಬೇಕಾದ್ರೂ ಬಂದು ನೋಡಿ ತಗೊಂತೀವಿ. ಜೀವನ ಉದ್ದಕ್ಕೂ ಸಂಗಾತಿಯಾಗಿ ಮಾಡುವ ಹೆಣ್ಣನ್ನ ಸ್ವಲ್ಪ ಪರೀಕ್ಷಿಸಿ ಮಾಡ್ಕೋಬೇಕಿತ್ತು. ಅಷ್ಟು ಚಂದದ ಆಟ ಮಾಡಿ ಮಾತುಗಳು ಬರಬೇಡಿ. ದೊಡ್ಡವರಾಗಿದ್ದರೆ ಒಂದು ನಾವು ಜೊತೆ ಕಳಿಸ್ಬೇಕಂದ್ರೆ ಇದೇನೋ ಎಂಬ ಹೇಳಿ ರಾತ್ರಿ ಅವರು ಹೊರಡಬೇಕು. ಈಗ ಫೋನ್ ತೆಗೆದಿದ್ರೆ ನೀನು ಹೋಗಿ ಊರಿಗೆ ಬಿಟ್ಟು ಬರಬೇಕು. ನನಗಷ್ಟು ಮೋಸ ಮಾಡಬೇಡಿ. ನಾವು ಮದುವೆಯಾಗಿ ಬಂದಿರಿ ಅಂದ್ರೆ ಇವ್ರ ಹೆಸರು ನನ್ನ ಹಣೆಬರದಲ್ಲಿ ಬಂದಿತ್ತು ಅಂತ ಅಂದ್ಕೊಂಡು ಹೊಂದಿಕೊಂಡು ಹೋಗ್ಬೇಕು. ಇವ್ರಿಗೆ ನೋಡಿದ್ರ ಹೊರಗಿನ ಪ್ರಪಂಚ ಗೊತ್ತಿಲ್ಲ. ಇವ್ರ ಜೀವಕ್ಕೆ ಏನಾದ್ರು ಆದ್ರೆ ನೀರು ಕಳಿಸಬೇಕಾಗತ್ತ. ಸರಿ ದುಡ್ಡು ಹೋಗು. ನನಗೆ ತಿಳಿದಂಗ ಇವರಿಗೆ ಆರಾಮಾಗದಂತ ಸಮಸ್ಯೆ ಏನೂ ಇಲ್ಲ ಅಂತ ಅನಿಸುತ್ತ. ವರದಕ್ಷಿಣೆ ಹಣ ಅಂತ ಸಾಕಷ್ಟು ಕೊಟ್ಟಾರ, ಅದರಲ್ಲಿ ಖರ್ಚು ಮಾಡಿ ಎಲ್ಲರೂ ತೋರಿಸು. ಇನ್ನು ಜೊತೆಗೆ ನಾವೆಲ್ಲ ಇರ್ತೀವಿ. ಈಗ ಊರಾಗಷ್ಟ ನಮಗೆ ಇಲ್ಲಿಗೆ ಬೆನ್ನು ಹತ್ತಿಸುವ ದೇಶ ಸುತ್ತಿಲ್ಲ. ನಾನು ಬರೆಯಲಿಕ್ಕೆ ಹೋಗ್ಬೇಕಲ್ಲ, ಬೆನ್ನತ್ಕೊಂಡು ಬರಕ್ಕೆ ನಾ ಏನು ಸ್ವಲ್ಪ ಕೂಸಲ್ಲ, ಅದು ಕಾಲಿದ್ದು ನಾನು ನಡ್ಕೊಂಡು ಬರ್ತೀನಿ. ನನ್ನ ಕರ್ಕೊಂಡು ಹೋಗಲ್ಲ. ದೂರಿಂದ ಮಾತ್ರ ನೀನು ಕಣ್ಣು ಕಿತ್ತು ನೆತ್ತಿಗೆ ಇರುತ್ತೆ. ಈ ಅರ್ಧಮದ ಹುಚ್ಚಾದ ಇದು ಸಲುವಾಗಿ ನಾವು ಪೂರ ಹುಚ್ಚಿಗಿರಿ. ಯಾವತ್ತ ಏನ್ ಮಾಡ್ತಿದ್ದಾಗಲ್ಲ ದೂರಿಂದ ಮಾತ್ರ ಇರ್ಲಿ ಬಿಡು, ಎಲ್ಲ ನೀವು ಹೇಳ್ದಂಗೆ ಕೇಳ್ಬೇಕೇನು? ಅದೆಲ್ಲ ಆಗಂಗಿಲ್ಲ. ನಾನು ಇವನ್ ಮುಟ್ಟಕ್ಕೆ ಹೋಗ್ರೆ ಈ ಸುಮ್ಮನೆ ಸೌಂದರ್ಯ ಒಂದು ಮಾತು ಕೇಳು. ನೀನೀಗ ಸೀದಾ ನೀನು ತಗೊಂಡು ಹೋಗ್ಬೇಕು. ಹೋಗಕ್ಕಿಲ್ಲ. ಏನ್ ಮಾಡಿದ್ರೆ ಮಾಡ್ತೀನಿ, ಮಾತಾಡ್ಬೇಡಂದ್ರೆ ಮಾತಾಡಲ್ಲ, ಸುಮ್ಮನೆ ಇದ್ರೆ ಸುಮ್ಮನೆ ಇರ್ತೀನಿ. ಆದ್ರೆ ಅಪ್ಪನ ಮನೆಗೆ ಮಾತ್ರ ಹೋಗಕ್ಕಿಲ್ಲ. ನಿಮ್ಮನ್ನ ಬಿಟ್ಟು ಯಾಕೆ ಹೋಗಲ್ಲ? ನೀನು ಹೆಂಗ್ ಕಳಿಸ್ಬೇಕಂತ ನನಗೆ ಗೊತ್ತು. ತಾಳಿ ಕಟ್ಟಿದ ಗಂಡ ಎದುರಿಗೆ ಇದ್ರು ಪರಪುರುಷರು ಕಬಡ್ಡಿ ರವಿ, ಅವಳ ನೋವಿನ ಕಳವಳ ಏನು ಅಂತ ಅರ್ಥ ಮಾಡ್ಕೋ. ಅವಳಲ್ಲಿರುವ ಅನಾಥ ಪ್ರಜ್ಞೆಯನ್ನು ನಂಬಿಕೊಂಡಿ ನಮ್ಮನ್ನು ನಂಬಿಕೊಂಡಿದ ವಿನಃ ಹುಚ್ಚಾಟದ ಆಸೆಗಳಿಗಲ್ಲ. ಅವಳಿಗೆ ಬೇಕಾಗಿರುವುದು ಸಾಂತ್ವನದ ಮಾತ್ರ ಹೃದಯದ ಸ್ಪರ್ಶ. ನಿನ್ನ ಜೀವನದ ಅತ್ಯಂತ ಕುತೂಹಲದ ಸಂತಸದ ಕನಸುಗಳೆಲ್ಲ ಮುರಿದು ಬಿದ್ದ ಕಾರಣ ಈ ರೀತಿ ವರ್ತಿಸುತ್ತಿರುವೆ ಅಂತ ನನಗೂ ಅರ್ಥ ಆಗುತ್ತ. ನೋಡ್ರಿ, ಸೌಂದರ್ಯ ಗುಣವತಿಯಗಳ ರೂಪವತಿ ಅದಳ. ಸ್ವಲ್ಪ ನಿನ್ನ ಬುದ್ಧಿ ಹಿಡಿತದ ಇಟ್ಟುಕೊಂಡು ಹೋಗು, ಎಲ್ಲ ಸರಿ ಹೋಗುತ್ತಾ. ಏನಂತ ಹೇಳೋದು ತುಂಬ ಸುಲಭ. ನೀನೇ ಈಗಿನ ಕನ್ಯಾ ನೋಡಕ್ಕೆ ಹೋದಾಗ ತಿರಸ್ಕಾರ ಮಾಡಿದ್ವಿ. ಈ ಹೊಂದ್ಕೊಂಡು ಹೋಗೋದು ನನ್ನ ಬುದ್ಧಿ ಹೇಳಿ ಕನ್ಯಾ ನೋಡಕ್ಕೆ ಹೋದಾಗ ಬಿಟ್ಟು ಬರೋದು ಸ್ವಾಭಾವಿಕ. ನಿಂದೀಗ ಮದುವೆ ಆಗೈತಿ. ಈಗ ನೀವು ಕೈ ಬಿಡೋದು ಸರಿಯಲ್ಲ. ಸರಿ ತಪ್ಪು ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ನಾನು ಮನಸ್ಸು ಮಾಡಿದ್ರೆ ಹುಡುಗ ಸಾಲ